ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರ ಬೃಹತ್ ಪ್ರತಿಭಟನೆ ಇದೆ. ಮನ್ರೇಗಾ ಹೆಸರು ಮರುಸ್ಥಾಪನೆಗೆ ಆಗ್ರಹಿಸಿ ಕಾಂಗ್ರೆಸ್ ಹೋರಾಟದ ಹಾದಿ ಹಿಡಿದಿದೆ. ನಾಳೆ ಕಾಂಗ್ರೆಸ್ ನಾಯಕರಿಂದ ಫ್ರೀಡಂ ಪಾರ್ಕ್ ಟು ರಾಜಭವನ್ ಚಲು. ನಾಳಿನ ಹೋರಾಟದಲ್ಲಿ ಸಿಎಂ, ಡಿಸಿಎಂ, ಶಾಸಕರು, ಸಂಸದರು ಭಾಗಿಯಾಗ್ತಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ವೇದಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲಿಸಿದರು. ಮೋದಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಉಗ್ರ ಪ್ರತಿಭಟನೆಗಿಳಿದಿದೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂತ ಹೋರಾಟ ಇದು. ನಾಳೆ ನಾವು ರಾಜಭವನ್ ಚಲೋ ಮಾಡ್ತಾ ಇದ್ದೀವಿ. ಬಿಜೆಪಿ ಕಚೇರಿನೇ ನಾವು ಮುತ್ತಿಗೆ ಹಾಕಬೇಕಾಗಿತ್ತು, ಆದರೆ ಬೇಡ ಅಂತೇಳಿ ನಾವು ರಾಜಭವನ್ಗೆ ಮುತ್ತಿಗೆ ಹಾಕುವಂಥ ಕೆಲಸ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ನಾಳೆ ಎಲ್ಲ ಶಾಸಕರು, MLCಗಳು ಕಂಪಲ್ಸರಿಯಾಗಿ ಬರಬೇಕು. ನಮ್ಮ ಕಾರ್ಯಕರ್ತರ ಜೊತೆಗೆ ಏನು ನರೇಗಾ ವರ್ಕರ್ಸು ಅವರೆಲ್ಲ ಕೂಡ ಇವತ್ತು ಮುಂದಾಳತ್ವವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಇವತ್ತಿನ ಸಂದೇಶ ಅಂದರೆ ಇವತ್ತನ್ನು ನಾಳೆ ಸಂದೇಶ ಪಂಚಾಯತಿ ಮಟ್ಟಕ್ಕೆ ತಲುಪಬೇಕಾಗಿದೆ. ಪಂಚಾಯತಿಲಿರುವಂಥ ನಮ್ಮ ನರೇಗಾ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಪ್ರತಿ ಪಂಚಾಯತಿಯಲ್ಲೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗಿದೆ. ಇವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ಪ್ರತಿ ಕ್ಷೇತ್ರದಲ್ಲೂ ಕೂಡ 5 ಕಿಲೋಮೀಟರ್ ಕಂಪಲ್ಸರಿ ನಡೀಲೇಬೇಕು. ಯಾದಗಿರಿ ಗಣರಾಜ್ಯೋತ್ಸವ ಭಾಷಣದಲ್ಲೂ ಕೇಂದ್ರವೇ ಟಾರ್ಗೆಟ್. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ರು. ಮನ್ರೇಗಾ ಯೋಜನೆ ಬದಲಿಸಿದ್ರಿಂದ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ. ಕಾರ್ಮಿಕರ ಜೀವನದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟವಾಡ್ತಾ ಇದೆ. ನರೇಗಾ ಯೋಜನೆಯಲ್ಲಿ 365 ದಿನ ಕೆಲಸ ಕೇಳಬಹುದಿತ್ತು. ಜೇರಾಮ್ಜಿಯಲ್ಲಿ ಗುಲಾಮರಾಗಿ ಕೆಲಸ ಮಾಡಬೇಕಾಗತ್ತೆ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ರು. ಸರ್ಕಾರವು ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲಿರುವಂಥ ಒಂದು ಬೃಹತ್ ಯೋಜನೆ, ಸಾಮಾಜಿಕ ಭದ್ರತೆ ಕೊಡುವಂಥ ಯೋಜನೆಯನ್ನು ಇವತ್ತು ರದ್ದು ಮಾಡಿ ವಿಕಸಿತ್ ಭಾರತ್ ಗ್ರಾಮ್ ಜಿ ಪ್ರೋಗ್ರಾಮನ್ನು ತಂದಿದ್ದಾರೆ. ಇದರಿಂದ ಕೇಂದ್ರ ಸರ್ಕಾರ ಪಂಚಾಯತಿನ ಅಧಿಕಾರ ಹಾಗೂ ಗ್ರಾಮೀಣ ಮಟ್ಟದ ಕಾರ್ಮಿಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ವಿಬಿ ಗ್ರಾಮ್ ಜಿ ಕಾಯ್ದೆ ಅಡಿಯಲ್ಲಿ ನಮ್ಮ ಗ್ರಾಮೀಣ ಕಾರ್ಮಿಕರು ಉದ್ಯೋಗದ ಹಕ್ಕನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.